ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಕರ್ನಾಟಕದ ಹೆಮ್ಮೆಯ ಚಾಲುಕ್ಯ ದೊರೆ ದಕ್ಷಿಣಪತೇಶ್ವರ ಶ್ರೀ ಇಮ್ಮಡಿ ಪುಲಕೇಶಿರವರ ಬಗ್ಗೆ ಮಾತನಾಡುತ್ತಿದ್ದರೆ ದೇಹವೆಲ್ಲ ಒಂದು ಕ್ಷಣ ವೈಬ್ರೇಷನ್ ಆಗುತ್ತೆ. ಸಾವಿರಾರು ವರ್ಷಗಳ ಹಿಂದೆಯೇ ದೊಡ್ಡ ನೌಕಾಪಡೆಯನ್ನೇ ಕಟ್ಟಿದ್ದ ಕನ್ನಡ ನಾಡಿನ ಹೆಮ್ಮೆಯ ಸೇನಾನಿ, ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮಹಾರಾಷ್ಟ್ರವನ್ನು ಸೇರಿ ಕರ್ನಾಟಕವನ್ನು ಆಳಿದ ಇಮ್ಮಡಿ ಪುಲಕೇಶಿ ಅವರ ಚಿಂತನೆ ಮತ್ತು ಧೋರಣೆಗಳಿಂದ ಜನಪರ, ಜಾತ್ಯತೀತ ಮತ್ತು ಅಭಿವೃದ್ಧಿಯ ಹರಿಕಾರನೂ ಆಗಿದ್ದ. ಯುದ್ಧದಲ್ಲಿ ಸೋತ ರಾಜನನ್ನು ಗೆದ್ದ ರಾಜನು ಆತ್ಮೀಯವಾಗಿ ಸ್ವಾಗತಿಸುವುದು ಎಲ್ಲಾದರೂ ಸಾಧ್ಯವೇ? ಇದು ಕನ್ನಡಿಗರ ಇತಿಹಾಸದ ಪುಟವನ್ನು ತಿರುಗಿ ನೋಡಿದರೆ ಕಾಣಿಸುವ ವಾಸ್ತವ. ಹೌದು, ಸೌಜನ್ಯತೆ ಎನ್ನುವ ಪದಕ್ಕೆ ಮತ್ತಷ್ಟು ಮೆರುಗು ನೀಡಿದ ಆ ರಾಜಕುಮಾರ ಮತ್ತಾರೂ ಅಲ್ಲ, ಸತ್ಯಾಶ್ರಯ ಶ್ರೀ ಪೃಥ್ವಿರಾಜ ವಲ್ಲಭ ಪರಮ ಭಟ್ಟಾರಕ ಮಹಾರಾಜಾಧಿರಾಜ ದಕ್ಷಿಣಪತೇಶ್ವರ ಪರಮೇಶ್ವರ ಅನ್ನುವ ಬಿರುದು ಪಡೆದಿದ್ದ ಚಾಲುಕ್ಯ ದೊರೆ ಇಮ್ಮಡಿ ಪುಲಕೇಶಿ. ಭಾರತವನ್ನು ಗೆದ್ದು ಬಿಗಿಯುತ್ತಿದ್ದ ಉತ್ತರಪತೇಶ್ವರ ಹರ್ಷವರ್ಧನನು ಪುಲಕೇಶಿಯನ್ನು ಸೋಲಿಸಿ ದಕ್ಷಿಣ ಭಾರತವನ್ನು ಗೆದ್ದು ಸಮಸ್ತ ಭಾರತದ ಚಕ್ರವರ್ತಿಯಾಗಿ ಮೆರೆಯಬೇಕೆಂಬ ಮಹಾ ಆಸೆಯೊಂದಿಗೆ ತನ್ನ ಬಲಿಷ್ಠ ಸೈನ್ಯವನ್ನು ನರ್ಮದಾ ನದಿ ತೀರದಲ್ಲಿ ಬೀಡು ಬಿಡುತ್ತಾನೆ. ಹರ್ಷವರ್ಧನನ ಗರ್ವವನ್ನು ಅಡಗಿಸಿ ಅವನಿಗೆ ತಕ್ಕ ಬುದ್ಧಿ ಕಲಿಸಬೇಕು ಅಂತ ಪುಲಕೇಶಿಯು ತನ್ನ ಮಿತ್ರರಾದ ಕದಂಬರು, ಗಂಗರು, ಅಳುಪರು, ಸೇಂದ್ರಕರು ಮುಂತಾದವರನ್ನು ಒಟ್ಟುಗೂಡಿಸಿ ನರ್ಮದಾ ನದಿಯ ಕಡೆಗೆ ಮುನ್ನುಗ್ಗುತ್ತಾನೆ. ಯುದ್ಧಕ್ಕೆ ಮುನ್ನ ಸಂಧಾನ ಮಾಡಿಕೊಳ್ಳುವುದು ರಾಜಧರ್ಮ. ಸಂಧಾನ ವಿಫಲವಾಗಿದ್ದಕ್ಕೆ ಯುದ್ಧ ಮಾಡುವುದು ಅನಿವಾರ್ಯವಾಗುತ್ತೆ. ಮುಂದೆ ನಡೆದ ಘೋರ ಕಾಳಗದಲ್ಲಿ ಪುಲಕೇಶಿಯ ಸಾಮರ್ಥ್ಯದ ಮುಂದೆ ಹರ್ಷವರ್ಧನ ಸೈನ್ಯ ನುಚ್ಚುನೂರಾಗುತ್ತೆ. ಹರ್ಷವರ್ಧನ ಸೋಲನ್ನು ಒಪ್ಪಿಕೊಳ್ತಾನೆ. ಪುಲಕೇಶಿಯ ಸೈನಿಕರು ಸಂಭ್ರಮವನ್ನು ಆಚರಿಸುತ್ತಿದ್ದರೆ ಇತ್ತ ಕಡೆ ಹರ್ಷವರ್ಧನ ಸೈನಿಕರು ತಲೆ ತಗ್ಗಿಸಿ ನಿಂತಿರುತ್ತಾರೆ. ಆಗ ಹರ್ಷವರ್ಧನನು ರಥವನ್ನೇರಿ ತನ್ನ ಪಾಳೆಯವನ್ನು ಬಿಟ್ಟು ಪುಲಕೇಶಿಯ ಬಿಡಾರ ಕಡೆಗೆ ಬಂದಾಗ ಪುಲಕೇಶಿಯು ತನ್ನ ಆಸನದಿಂದೆದ್ದು ಬಂದು ಹರ್ಷವರ್ಧನನನ್ನು ಕುರಿತು ಹರ್ಷವರ್ಧನ ಚಕ್ರವರ್ತಿಗಳಿಗೆ ಸುಸ್ವಾಗತ ಎಂದಾಗ ಹರ್ಷವರ್ಧನ ರಥದಿಂದ ಇಳಿದು ಬಂದು ಪುಲಕೇಶಿಯನ್ನು ನೋಡಿ, ನಿಮ್ಮ ಸೌಜನ್ಯ ನಮ್ಮ ಕಣ್ಣನ್ನು ತೆರೆಸಿತು. ನಿಮ್ಮ ಶೌರ್ಯ ಮತ್ತು ಸೌಜನ್ಯದ ಬಗ್ಗೆ ಕೇಳಿದ್ದೆ. ನೀವು ನನ್ನ ಯುದ್ಧದಲ್ಲಿ ಮಾತ್ರ ಗೆಲ್ಲಲಿಲ್ಲ, ಹೃದಯದಿಂದಲೂ ಗೆದ್ದಿದ್ದೀರಿ ಎಂದು ಹೇಳಿ ಇಂದಿನಿಂದ ನೀವು ದಕ್ಷಿಣಪತೇಶ್ವರ ಎನ್ನುವ ಬಿರುದನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಸೋಲನ್ನು ಒಪ್ಪಿಕೊಳ್ತಾನೆ.